ಇದು ಗೇರ್ ಬಾಕ್ಸ್. ಓಕೆ. ಇದಕ್ಕೆ ನಿಮಗೆ ಟ್ಯಾಪ್ ಅಂಡ್ ಗೋ ಮತ್ತೆ ಬ್ಲೇಡ್ ಫಿಟ್ಟಿಂಗ್ ಆಗುತ್ತೆ. ಓಕೆ. ಈ ಕ್ಯಾಪ್ ಅಲ್ಲಿ ಗ್ಯಾಪ್ ಇರಲ್ಲ. ವಾಷರ್ ಟ್ಯಾಪ್ ಅಂಡ್ ಗೋ ಹಾಕಿದಾಗ ನಿಮಗೆ ಫುಲ್ ಫಿಟ್ಟಿಂಗ್ ಇರುತ್ತೆ. ನಿಮಗೆ ಈ ಹುಲ್ಲು ಕಸ ಬಳ್ಳಿ ಅದು ಯಾವುದು ಇದ್ರೊಳಗೆ ಸಿಕ್ಕಾಬಿಡುತ್ತೆ. ಅದಾದ್ಮೇಲೆ ಗೇರ್ ಬಾಕ್ಸಿಗೆ ಇದೇನಕ್ಕೆ ಅಂದರೆ ನೀವು ಈ ಪ್ಲೇಟ್ ಹಾಕದೆ ಯಾವುದೇ ಕಾರಣಕ್ಕೂ ನೀವು ಟ್ಯಾಪ್ ಅಂಡ್ ಗೋ ಹಾಕೋದಿಲ್ಲ. ಓಕೆ. ಈಗ ಒಂದ್ಸತಿ ಟ್ಯಾಪ್ ಅಂಡ್ ಗೋ ಹಾಕಿದರೆ ನೆಕ್ಸ್ಟ್ ತೆಗಿಯೋಕ್ಕಾಗಲ್ಲ. ಇದು ಲಾಕ್. ಈ ಪ್ಲೇಟ್ ಏನಿದೆ ಲಾಕ್. ಇದು ಒಂದು ನಟ್ ಇರುತ್ತೆ. ಇದು ಬ್ಲೇಡಿಗೆ ಹಾಕಲಿಕ್ಕೆ ಬ್ಲೇಡ್ ಹಾಕಿ ನಟ್ ಹಾಕಬೇಕು. ಈ ಕ್ಯಾಪು ಬ್ಲೇಡಿಗೆ. ಅದಾದಮೇಲೆ ಈ ಪ್ಲೇಟು ಇದು ನಿಮಗೆ ಅಲ್ಯೂಮಿನಿಯಂ ಟ್ಯಾಪ್ ಆ್ಯಂಡ್ ಗೋ ಮತ್ತು ಮಾಮೂಲಿ ಫೈಬರ್ ಟ್ಯಾಪ್ ಆ್ಯಂಡ್ ಗೋ ಅದೆಲ್ಲದಕ್ಕೂ ಆಗುತ್ತೆ. ಈ ಪ್ಲೇಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ನೀವು ಯಾವುದೇ ಟ್ಯಾಪ್ ಆ್ಯಂಡ್ ಗೋ ಅಥವಾ ಬ್ಲೇಡ್ ಹಾಕಿದರೆ ಈ ಪ್ಲೇಟ್ ಇರಲೇಬೇಕು. ಓಕೆ. ಈ ಪ್ಲೇಟು ಇರಲೇಬೇಕು. ಇದಿಲ್ಲದೆ ನೀವು ಟ್ಯಾಪ್ ಆ್ಯಂಡ್ ಗೋ ಹಾಕಿ ರಿಮೂವ್ ಮಾಡೋಕ್ಕಾಗಲ್ಲ. ಓಕೆ. ಕೂರುತ್ತೆ ಬಟ್ ರಿಮೂವ್ ಮಾಡೋಕ್ಕಾಗಲ್ಲ. ಇದೇನಂದರೆ ಇದರಲ್ಲಿ ಒಂದು ಲಾಕ್ ಇರುತ್ತೆ. ಈ ಲಾಕು ಇಲ್ಲಿ ಎಡ್ಜ್ ಕೊಟ್ಟಿದ್ದೀರಲ್ಲ, ಓಕೆ, ಈ ಎಡ್ಜಿಗೆ ಈ ಲಾಕು ಸೆಟ್ ಆಗುತ್ತೆ. ಆವಾಗ ನಿಮಗೆ ಟ್ಯಾಪ್ ಆ್ಯಂಡ್ ಗೋ ತೆಗಿಯೋಕ್ಕೆ ಈಸಿ ಆಗುತ್ತೆ. ಟ್ಯಾಪ್ ಆ್ಯಂಡ್ ಗೋ ಆಗಲಿ ಈ ನಟ್ ಹಾಕಿದಾಗ ನಿಮಗೆ ಅದು ಲಾಕು ಇಂಪಾರ್ಟೆಂಟ್. ಓಕೆ ಸರ್. ನೀವು ಫೈಬರ್ ಟ್ಯಾಪ್ ಆ್ಯಂಡ್ ಗೋ ಹಾಕಿದಾಗ ನಿಮಗೆ ಇದೊಂದು ಫಿಟ್ಟಿಂಗ್ ಸಾಕಾಗುತ್ತೆ. ಓಕೆ. ಈ ಪ್ಲೇಟ್ ಏನಿದೆ ಇದು ಪ್ಲೇಟ್ ಹಾಕಿ ನಿಮಗೆ ಥ್ರೆಡ್ ಇರುತ್ತಲ್ವಾ, ಆ್ಯಂಟಿ ಕ್ಲಾಕ್ ವೈಸು ಥ್ರೆಡನ್ನು ತಿರ್ಸ್ಬೇಕು. ಹಾಂ, ಆವಾಗ ಟೈಟ್ ಆಗುತ್ತೆ. ಇಲ್ಲೊಂದು ಲಾಕ್ ನಾನು ಮುಂಚೆ ಹೇಳಿದ್ನಲ್ಲ, ಆ ಜಾಗಕ್ಕೆ ಲಾಕ್ ಮಾಡ್ಕೊಂಡು ಟೈಟ್ ಮಾಡಿದರೆ ಟೈಟ್ ಮಾಡಬೇಕು. ಸರ್, ಈ ಥರ ಫಿಟ್ ಆದಮೇಲೆ ಗ್ಯಾಪ್ ಚೆಕ್ ಮಾಡಬೇಕು. ಇಲ್ಲಿ ಗ್ಯಾಪು ಜಾಸ್ತಿ ಇರಬಾರ್ದು. ಇಲ್ಲಿ ಗ್ಯಾಪ್ ಜಾಸ್ತಿ ಇತ್ತು ಅಂದರೆ ಕಸ ಬಳ್ಳಿ ಇವೆಲ್ಲ ಸುತ್ತಕತ್ತಾ ಇರುತ್ತೆ. ಪದೇ ಪದೇ ನೀವು ಇದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಓಕೆ. ತೆಗೆದು ಕ್ಲೀನ್ ಮಾಡಬೇಕಾಗತ್ತೆ. ಈ ಪ್ಲೇಟಿಗೂ ಮತ್ತು ಟ್ಯಾಪ್ ಆ್ಯಂಡ್ ಗೋಗೂ ಫಿಟ್ಟಿಂಗ್ ಕ್ಲೀನಾಗಿರಬೇಕು.